ಹೊಳೆನರಸೀಪುರದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಉಂಟಾದಂತಹ ಗೊಂದಲಗಳ ಕುರಿತು ಎಚ್.ಡಿ. ರೇವಣ್ಣ ಅವರು ಇವತ್ತು ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಒಂದಿಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಥೋತ್ಸವದ ವೇಳೆ ರಥಕ್ಕೆ ಬಟ್ಟೆ ಕಟ್ಟತಕ್ಕಂತ ಅಲಂಕಾರ ಮಾಡ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಸೃಷ್ಟಿಯಾಗಿದ್ದ ಗೊಂದಲದ ಬಗ್ಗೆ ಈಗ ರೇವಣ್ಣ ಅವರು ಮಾತನಾಡಿರ್ತಕ್ಕಂಥದ್ದು. ರಥೋತ್ಸವವು ಭಕ್ತರ ಆಶೋತ್ತರಗಳಿಗೆ ತಕ್ಕಂತೆ ಸುಸೂತ್ರವಾಗಿ ನಡೆಯಬೇಕೆಂಬುದೇ ನಮ್ಮ ಆಶಯವಾಗಿತ್ತು. ರಥಕ್ಕೆ ಹೂವಿನ ಅಲಂಕಾರ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಮಾಡಿಸ್ತಾ ಇದ್ವಿ. ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕೆ ನಾವು ಅವತ್ತು ಪ್ರತಿಭಟನೆಯನ್ನ ಕೈಬಿಟ್ವಿ. ಆದ್ರೆ ಕ್ಷೇತ್ರದ ಜನಪ್ರತಿನಿಧಿಯಾದ ನನ್ನನ್ನ ಯಾವುದೇ ಪೂರ್ವಭಾವಿ ಚರ್ಚೆಗೆ ಕರೆಯದೆ ನಡೆಸದಲೆ ಕಡೆಗಣಿಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಅಂಡ್ ಈ ನಡವಳಿಕೆ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯಪಾಲರಿಗೆ ಪತ್ರ ಬರೆದು ದೂರು ನೀಡೋದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈಗ ಒಂದು ಊರಲ್ಲಿ ಜಾತ್ರೆ ನಡೀತಾ ಇದೆ ಹೊಳೆನರಸೀಪುರದಲ್ಲಿ. ಆ ಕ್ಷೇತ್ರದ ಶಾಸಕರಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಮೊದಲ ಸಭೆಯಲ್ಲಿ ಏನೋ ಹೊಸ ಬಟ್ಟೆ ಹಾಕೋ ಬಗ್ಗೆ ನಾನೇ ಚರ್ಚೆ ಮಾಡಿದ್ದೆ ಅಂತಕ್ಕಂಥದ್ದನ್ನ ರೇವಣ್ಣ ಅವರೇ ಹೇಳಿದ್ರು. ಅದಾದ ನಂತರ ಎರಡನೇ ಸಭೆಯಲ್ಲಿ ಏನೋ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದ್ದರಂತೆ. ಅದಾದ ಮೇಲೆ ಹಾಸನದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಹೊಸ ಬಟ್ಟೆ ಹಾಕೋದ್ರ ಬಗ್ಗೆ ಇಲ್ಲ ಅಂತಂದ್ರೆ ಹೂ ಹಾಕೋದ್ರ ಬಗ್ಗೆ ಏನೋ ಚರ್ಚೆ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಬಟ್ ಅದು ತಪ್ಪೇ ಅಲ್ವೇ? ರೇವಣ್ಣ ಅವ್ರ ಗಮನಕ್ಕೆ, ಸ್ಥಳೀಯ ಶಾಸಕರಾದ ಮೇಲೆ ರೇವಣ್ಣ ಅವ್ರ ಗಮನಕ್ಕೆ ತಂದು ಮಾಡಬೇಕಾಗಿತ್ತು. ಅವರ ಅಧ್ಯಕ್ಷತೆಯಲ್ಲಿ ನಡಿಬೇಕಾದ್ರೆ ಜಾತ್ರೆ ರೇವಣ್ಣ ಅವ್ರ ಗಮನಕ್ಕೆ ಅದನ್ನು ತಗೊಂಬರ್ದಲ್ಲೇ ಜಿಲ್ಲಾಡಳಿತ ನಿರ್ಧಾರ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಹೀಗಾಗಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದಾಗ ಅದನ್ನ ಮಂಡಿಸ್ತಕ್ಕಂಥ ಹಕ್ಕು ಅವ್ರಿಗೂ ಕೂಡ ಇದೆ. ಹಕ್ಕುಚ್ಯುತಿ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಗತ್ಯವಾಗಿ ಮಾಡಬಹುದು. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಗ ನೋಟಿಸ್ ಕೊಡ್ತಾರೆ, ಅವ್ರು ಉತ್ತರ ಕೊಡ್ಬೇಕಾಗತ್ತೆ. ಅದಕ್ಕೆ ಬೇರೆ ಅಂತಂದ್ಬಿಟ್ಟು ನಿನ್ನೆ MP ಅವರು ಬೇರೆ ಥರ ಮಾಡ್ತೀವಿ ಅಂತ ಮೊದಲು ಕಾಂಟ್ರಾಕ್ಟರ್ ತೋರಿಸಿ ಅಲ್ಲ, ನಿನ್ನೆ ಫೋಟೋ ತೋರಿಸಿ ಹೇಳಿದ್ರು, ಇಲ್ಲ ಈ ಥರ ನಮಗೆ DC ಅವ್ರ ಹತ್ರ ಒಪ್ಕೊಂಡ್ರದ್ದು ಈ ಥರ ಮಾಡೋದು ಅಲ್ಲ, DC ಹತ್ರ ಒಪ್ಕೊಂಡದ್ದು ಹೋಗಕ್ಕೆ ಯಾರು ಕಾಂಟ್ರಾಕ್ಟರ್ ಅದನ್ನು ತೋರಿಸ್ಬಿಟ್ಟು ಈ ಥರ ಮಾಡಿದ್ದಾರೆ. ನಾನು ಅದನ್ನು ಯಾರು ಹೇಳಿದರು? ಅಲ್ಲಪ್ಪ, ಸಲಹೆ ಕೊಟ್ಟರು ಯಾರು? DC ಅವರು ಇರಬೇಕು. DC ಕೊಟ್ಟಿದ್ರೆ ಯಾವ ಆಧಾರದ ಕೊಟ್ಟರು? DC ಅವತ್ತು ಎಡಿಷನಲ್ SP ಎಲ್ಲ ಬಂದರು. ಹೌದು ಸರ್, ಇನ್ನು ಅರ್ಧ ಗಂಟೆ ಆದರೆ ಇದಾಗುತ್ತೆ ಸರ್, ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ. 144 ಮಾಡೋಕ್ಕೆ ಡೈರೆಕ್ಷನ್ ಕೇಳಿದ್ರೆ 167 AC ರೈಟಿಂಗಲ್ಲಿ ಕೊಟ್ಟಿದ್ವಿ ಸರ್. ನಾವು DOSP ರೈಟಿಂಗಲ್ಲಿ ಕೊಟ್ಟವ್ರೆ, ತಹಸೀಲ್ದಾರ್ ರೈಟಿಂಗಲ್ಲಿ ಕೊಟ್ಟವ್ರೆ. 144 ಲಾಠಿ ಚಾರ್ಜ್ ಮಾಡಿದ್ವಿ. ಆಮೇಲೆ DC ನನ್ನ ಮಗನಿಗೆ ಫೋನ್ ಮಾಡಿ 3 ವರ್ಷ ತೇರು ನಿಲ್ಲಿಸ್ತೀವಿ, ನೀವೇನಾದ್ರು ಒಪ್ಪಿಕೊಂಡು ನನಗೆ ಯಾಕಪ್ಪ, ನಮ್ಮಿಂದ ತೇರಾಗಿ ನಮ್ಮ ಮರ್ಯಾದವರು ಪರವಾಗಿಲ್ಲ. DCಗೆ ಫೋನ್ ಮಾಡ್ತಾರೆ, ಮಾಡಿ ಇನ್ನೆದುರುಗಡೆ ಮಾತಾಡಿದೆ, ಎಲ್ಲ ವಿಷಯ ಹೇಳಿದೆ. ಉದ್ದೇಶ ನಮ್ಮ ಮರ್ಯಾದವರು ಪರವಾಗಿಲ್ಲ, ತೇರು ನಿಲ್ಬಾರ್ದು, ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ನಾನು ಅದೇನು ಮಾಡ್ಕೊಂಡಪ್ಪ ಅಂತ ಶಾಂತಿಯುತ ಮಾಡ್ಕೊಳ್ಳಿ, ಯಾವ ಗಲಾಭೆ ಮಾಡ್ಕೊಳ್ಳಿ ಬಂದಿದ್ಬಿಟ್ಟು ಇನ್ನೇನಾದ್ರು ಹೇಳ್ತೀನಿ. ಇಲ್ಲ, ಆ ಹೊಸ ಬಟ್ಟೆ ಹೊಲಿಯೋಕ್ಕೇನೋ ಬಂದಿದ್ರಂತೆ, ಟೈಲರು ಅವ್ರನ್ನ ಒಪ್ಪಿಸಿದ್ರಂತೆ. ನೋಡಿ, ಹೊಸ ಬಟ್ಟೆ ಹೊಲಿಯೋಕ್ಕೆ ಬಂದಿದ್ದು ನಮ್ಮ ಬಟ್ಟೆ ತರಿಸಿದ್ವಿ ಇಲ್ಲ, ಮೀಟಿಂಗಲ್ಲಿ ಹೇಳ್ಬೋದಾಯ್ತಲ್ಲ, ಬಟ್ಟೆ ತರಿಸಿದ್ವಿ ಸರ್ ಅಂತ. ಇವ್ರು ಬಟ್ಟೆ ಎಲ್ಲ ತರಿಸ್ಕೊಂಡು ಅದ ಯಾರ್ಯಾರು ಗಲಾಟೆ ಮಾಡಿದ್ರು ಗೊತ್ತಿಲ್ಲ. ನಾನಿದ್ದು ಅದು ವಿಷಯ ಗೊತ್ತಿಲ್ಲ ನನಗೆ. ಏನೋ ನನ್ನಿಂದ ಬಗ್ಗೆ ಮಾತಾಡ್ತೀನಿ. ಇವ್ರು ಯಾರ್ಯಾರು ಏನೇನು ಒಳಗೆ ಏನೇನು ಮಾತಾಡ್ಕೊಂಡವರು ನನಗೆ ಗೊತ್ತಿಲ್ಲ.